ಮೀನ್ವೈಲು ನಾವು ಇವಾಗ ನಿನ್ನೆ ಬಂದಿದ್ವಿ ಇಲ್ಲಿ ಒಂದು ಕಡೆ ಮಣಿಕಂಠ ಹೋಟೆಲ್ ಅಂತ ನಿಮಗೆ ತೋರಿಸ್ಬೇಕು ಅಂದ್ಕೊಂಡಿದ್ವಿ. ಕುತ್ತು ಪರೋಟ ಇಲ್ಲಿ ತುಂಬ ಫೇಮಸ್. ಪರೋಟ ಡಿಫ್ರೆಂಟ್ ವೆರೈಟಿ ಆಫ್ ಪರೋಟ ಇಲ್ಲಿ ತುಂಬ ಫೇಮಸ್ಸು. ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಲ್ಲಿ ಇದು. ಸೊ ಇದರದ್ದು ವಿಡಿಯೋ ಬರುತ್ತೆ, ಅದಾದಮೇಲೆ ಯೋಚನೆ ಮಾಡಬೇಕು. ಸೊ ನೋಡಿ ಇಲ್ಲಿ ಆಮ್ಲೆಟ್ ಮಾಡ್ತಿದ್ದಾರೆ, ಆ ಕಡೆ ದೋಸೆ ಮಾಡ್ತಿದ್ದಾರೆ. ಫುಲ್ ರಶ್ ನಿಂತ್ಕೊಂಡಿರಬೇಕು, ಫುಲ್ ರಶ್ ಇರುತ್ತೆ. ತಮ್ಮಂಬೆಟ್ಟಿನ ತುಂಬ ಫೇಮಸ್ ಇದೆ ಇದು. ಹಾಕು ಯಾಕೆ ತಿನ್ನಲೇ ಅವ್ರ ಮೈಂಡು ಪರೋಟ ಫಿಕ್ಸ್ ಆಗಿದೆ ಅಂತ. ಇವಾಗ ದೋಸೆ ಬಂದಿದೆ, ಹಾಕೊಂದು ದೋಸೆ, ಅದಾದಮೇಲೆ ಪರೋಟ ಇಡ್ತೀವಿ. ಸೊ ನಾನ್ ವೆಜ್ ಹಾಫ್ ಆನ್ ಅವರ್ ಆಗುತ್ತೆ ಅಂತ. ನಾನ್ ವೆಜ್ ಇರ್ಕೋಣ, ಮಟನ್ ಇರ್ಕಾ? ಮಟನ್ ಕೊಡುಂಗಣ್ಣ, ಮಟನ್ ಕೊಡುಂಗೆ, ನಾಟುಕೋಳಿ ಕೊಡುಂಗೆ, ಮಟನ್ ಕೊಡುಂಗೆ, ಸೊ ಇವಾಗ ನಾನ್ ವೆಜ್ ತಿನ್ಬೇಕಂತ ಬಂದಿದ್ವಿ. ಮಟನ್ನು ನಾಟುಕೋಳಿ ಹೇಳಿದ್ದೀವಿ, ಅದ್ರ ಜೊತೆ ಕುತ್ತು ಪರೋಟ ಸ್ವಲ್ಪ ಲೇಟ್ ಆಗುತ್ತೆ ಅಂತೆ. ಸೊ ಅದಕ್ಕೂ ವೆಯ್ಟ್ ಮಾಡ್ತಾ ಇದ್ದೀವಿ. ಇದು ಮುಗಿಸ್ಬಿಟ್ಟು ಅದು ತಿಂತೀವಿ. ಗ್ರೇವಿ ಬಂದಿದೆ, ಇದ್ರ ಜೊತೆ ಸೊ ಹೆಂಗಿದೆ ನೋಡೋಣ. ಸಕ್ಕತ್ತಾಗಿದೆ, ಬರೀ ಗ್ರೇವಿಗೇನೆ ಎಷ್ಟು ಸಕ್ಕತ್ತಾಗಿದೆ. ಸೊ ನಾಟಿ ಕೋಳಿ ಅಂದರೆ ಇದೇ ಮೂಳೆ ಫುಲ್ ಗಟ್ಟಿ ಇರುತ್ತಲ್ಲ, ನಂಗೆ ಅಷ್ಟು ತಿಂದ ಅಭ್ಯಾಸ ಇಲ್ಲ, ಬಟ್ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೇ ನನಗೆ ಮೂಳೆ ತಿನ್ನೋಕ್ಕಾಗಲ್ಲ, ಅದೇ ಮೂಳೆ ಅಟ್ಲೀಸ್ಟು ಲೈಟಾಗಿ ಎಡ್ಜು ಎಲ್ಲ ತಿನ್ಬೋದಲ್ಲ, ಅದ್ರದ್ದೊಂದಿದೆ ಅಷ್ಟೇ. ಟೇಸ್ಟ್ ಮಾತ್ರ ಅಡಿಸಿ, ಅದಕ್ಕೇ ಇಷ್ಟು ರಶ್ ಅನಿಸುತ್ತೆ. ಇದು ಬಂದುಬಿಟ್ಟು ಅಮ್ಮಂಬೆಟ್ಟಿ ಮಣಿಕಂಠ ಹೋಟೆಲ್ ಅಂತ ಫೇಮಸ್ ಇದೆ ಅಂತೆ. ತುಂಬ ಜನ ಯಾವಾಗ ಇಲ್ಲಿನ ಲಾಕ್ಲೈಟ್ಸ್ ಜಾಸ್ತಿ ಇರ್ತಾರೆ. ಸೊ ಇದು ಬಂದ್ಬಿಟ್ಟು ಫೈನಲಿ ದ ವೇಟ್ ಈಸ್ ಓವರ್, ಪರೋಟ ಈಸ್ ಹಿಯರ್. ಸೊ ನಿನ್ನೆ ಹುಡ್ಕೊಂಡು ನಡೆದ್ವಿ, ನಿನ್ನೆ ಸಿಕ್ಕಿಲ್ಲ. ಪೊಂಗಲ್ ಫೆಸ್ಟಿವಲ್ ಇದರಿಂದ ಎಲ್ಲ ಕ್ಲೋಸ್ ಮಾಡಿದ್ರು. ಇವತ್ತು ಎಲ್ಲನೂ ಸಿಗ್ತಾ ಇದೆ, ಅಂದ್ಕೊಂಡಿದ್ದೆಲ್ಲ ಸಿಗ್ತಾ ಇದೆ. ಇವ್ರದ್ದೊಂದು ಶೈಲಿ, ಇವರು ಇದು ಮಾಡಿ ಕೊಡ್ತಾರೆ. ಇಲ್ಲಿ ನೋಡಿ, ಇದೇ ಥರ ಕಟ್ ಮಾಡಿ ಕೊಡ್ತಾರೆ ಅವರೇ. ಸೊ ಅದು ಬಂದ್ಬಿಟ್ಟು ತಮಿಳ್ನಾಡಲ್ಲಿ ಒಂಥರ ಇದು ಈಸಿಯಾಗಿ ತಿನ್ನೋಕ್ಕೆ ಅಂತ ಹೇಳ್ಬಿಟ್ಟು ಅವರೇ ಇದು ಮಾಡಿಕೊಡ್ತಾರೆ. ಹಂಗೆ ಪ್ಲೇನಾಗಿ ತಿಂತೀನಿ. ಫ್ರೆಶ್ನೆಸ್ಸು ನಮ್ದು ಆ ಪ್ಯಾಕೆಟ್ ಪರೋಟ ಬಿಟ್ಬಿಟ್ಟು ಇದು ಆನ್ ದ ಸ್ಪಾಟ್ ಮಾಡ್ತಾ ಇರೋದಲ್ವಾ, ತುಂಬ ಚೆನ್ನಾಗಿದೆ, ಸ್ಮೂತ್ ಆಗೈತೆ, ಮುಟ್ಟಿದ್ರಂಗೆ ಇದು ಬರ್ತಾ ಇದೆ. ಫಸ್ಟು ಇದು ವಿತ್ ಸಾರು, ರೈಸ್ ಸಖತ್ತಾಗಿದೆ, ನೆಮ್ಮದಿ ಆಗೈತೆ ತಿನ್ನೋದ್ರಲ್ಲಿ. ಅಷ್ಟು ಓಡಾಡ್ಕೊಂಡು ನಿನ್ನೆಲ್ಲ 27 ಕಿಲೋಮೀಟರ್ಸ್ ಓಡಾಡಿ ವಾಪಸ್ ಬಂದು ಫೈನಲಿ ಇದು ಮಟನ್ ಈಸ್ ಹಿಯರ್. ಆಲ್ರೆಡಿ ಹಾಕೊಂಡಿದ್ದೀನಿ, ಇಲ್ಲಿ ನಮ್ಮ ಮೆಲ್ವಿನವರು ಹಾಕೊಳ್ತಾ ಇದ್ದಾರೆ. ಸೊ ಸಿಮಿಲರ್ ನಮ್ಮ ಮಟನ್ ಕೊಟ್ಟಿದ್ದಾರೆ, ಮಟನ್ ಟ್ರೈ ಮಾಡ್ತಾ ಇದ್ದೀವಿ. ಸೊ ಮೆಲ್ಲಿನ ಅಮ್ಮಂಗೆ ಗೊತ್ತಿಲ್ಲ ಅಂತೆ ಮಟನ್ ತಿನ್ನೋದು. ಸೊ ಟೇಸ್ಟ್ ನೋಡ್ತೀನಿ ಯಾವ ಥರ ಅಂತ. ಗೊತ್ತು, ತುಂಬ ಸ್ಮೂತ್ ಆಗ್ತಿದೆ, ಬಾಯಲ್ಲಿ ಇಕ್ಕಿದ ತಕ್ಷಣ ಮೆಲ್ಟ್ ಆಗಿ ಹೋಗ್ತಿದೆ, ಸಖತ್ ಟೇಸ್ಟ್ ಇದೆ. ನೋಡೋಣ ಗೈಸ್ ಹೆಂಗಿರುತ್ತಂತ. ಸೊ ಈ ಥರ ತಿನ್ನೋ ವಿಷಯದಲ್ಲಂತೂ ಫಸ್ಟ್ ಆಫ್ ಆಲ್ ಫುಡ್ಡಿ, ಅದರ ಮೇಲೆ ಈ ಥರದ ಫುಡ್ ಎಲ್ಲ ಬಂದರೆ ತುಂಬ ಅಥೆಂಟಿಕ್ ಆಗಿದೆ. ಈ ಥರದ್ದು ನನಗೆ ಈ ವಿಲೇಜ್ ಸೈಡ್ ಆಗಲಿ ಸಣ್ಣ ಸಣ್ಣ ಸಿಟಿಯಲ್ಲಿ ಇರುತ್ತಲ್ಲ, ಆ ಥರ ಎಕ್ಸ್ಪ್ಲೋರ್ ಮಾಡೋಕ್ಕೆ ತುಂಬ ಇಷ್ಟ. ಡಿಫ್ರೆಂಟ್ ಟೇಸ್ಟು, ಪ್ಯಾಲೆಟಲ್ಲಿ ಡಿಫ್ರೆಂಟ್ ಟೇಸ್ಟ್ ಬರುವಾಗ ಒಂಥರ ಬೇರೆ ಫೀಲಿಂಗು. ನಮಗೆ ಲೋಕಲ್ ಆಗಿ ಸ್ಯಾಲೆಡ್ ಮಾಡಿಕೊಟ್ಟಿದ್ದಾರೆ. ಸೊ ತುಂಬ ರೆಸ್ಪೆಕ್ಟ್ಫುಲ್ಲಿ ಟ್ರೀಟ್ ಮಾಡ್ತಿದ್ದಾರೆ ಜನ.
ವಿಡಿಯೋ ಮಾಡ್ತಾ ಇದ್ದೀರಾ ಅಂತಲ್ಲ, ನಾವು ಈ ಕ್ಯಾಮ್ರಾ ತೆಗಿಯೋಕ್ಕಿಂತ ಮುಂಚೆನೆ ನಾವು ಅಲ್ಲಿ ನಿಂತಿರೋದಾಗಲೇ ನಮ್ಮನ್ನು ನೋಡ್ಬಿಟ್ಟೆ ಬಂದು ಎಷ್ಟು ಜನ ಕಾಯ್ತಾ ಇದ್ರು ಬಂದು ಕೂರಿಸಿದ್ದಾರೆ. ತುಂಬಾ ರೆಸ್ಪೆಕ್ಟ್ಫುಲ್ ಆಗಿ ಟ್ರೀಟ್ ಮಾಡ್ತೀವಿ. ಇನ್ನೊಂದು ಗೈಸ್, ಇಲ್ಲಿ ಪೆಪ್ಪರ್ ಮಟನ್ ಬಂದಿದೆ, ಅದರ ಟೇಸ್ಟ್ ಒಂದು ನೋಡ್ತೀನಿ. ಒಂದು ಮಾತ್ರ ಆಗಿ ಹೋಗ್ತಿದೆ ಬಾಯಲ್ಲಿ. ಪೆಪ್ಪರ್ ಟೇಸ್ಟ್ ಹೆವಿ ಅಂತ ಬರ್ತಾ ಇದೆ, ಮೈಲ್ಡ್ ಆಗಿದೆ ಪೆಪ್ಪರ್ ಟೇಸ್ಟು. ಗುಡ್, ತುಂಬ ಚೆನ್ನಾಗಿದೆ, ಎಂಜಾಯ್ ಮಾಡ್ಬೋದು ಇಲ್ಲಿ ಬಂದರೆ. ಅಂದರೆ ಏನು ಗೊತ್ತಾ, ಇಷ್ಟು ತಿಂದೆ, 2 ದೋಸೆ ತಿಂದೆ, 2 ಪರೋಟ ತಿಂದೆ, ಹೆವಿ ಅನ್ನಿಸ್ತಾರೆ, ಹೆವಿ ಫೀಲ್ ಆಗ್ತಿಲ್ಲ. ಮಟನ್ ತಿಂದ್ವಿ, ನಾರ್ಮಲಾಗಿ ಇಲ್ಲಿ ಬ್ಯಾಂಗ್ಳೂರಲ್ಲಿ 1 ಪರೋಟ ತಿಂದ್ರೆ ಹೆವಿ ಅನಿಸುತ್ತೆ, ಹೊಟ್ಟೆ ಒಂಥರ ಇದಾಗ್ತದೆ. ಇಲ್ಲಿ ಆ ಫೀಲ್ ಇಲ್ಲ, ಅದಂತೂ ತುಂಬ ನೋಟಿಸ್ ಮಾಡ್ಬೋದು. ಟೇಸ್ಟ್ ಅಂತೂ ಆಗಿದೆ, ಒಂದೊಂದು ಡಿಫ್ರೆಂಟ್ ಒಂಥರ ಮಸಾಲೆ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ಪ್ಯೂರ್, ತುಂಬ ಅಥೆಂಟಿಕ್ ಆಗಿ ಮಾಡ್ತಿದ್ದಾರೆ. ಆನಿಯನ್ ಇಕ್ಕಿ, ಒಂದು ಮಟನ್ ಪೀಸ್ ಇಕ್ಕಿ, ಎಕ್ಸ್ಪೆರಿಮೆಂಟ್. ಸ್ವಲ್ಪ ಗ್ರೇವಿ ಹಾಕ್ಬೇಕು. ಯಾವ ಗ್ರೇವಿ ಬೇಕು? ಮಟನ್ ಗ್ರೇವಿ ಟ್ರೈ ಮಾಡ್ತೀಯಾ? 2 ಮಿಕ್ಸ್ ಮಾಡ್ಕೊಂಡಿದ್ದಾರೆ, ಸಾಕು, 2 ಮಿಕ್ಸ್ ಆದರೆ ಮುಗಿಸ್ತದೆ. ಗ್ರೇವಿ ಹಾಕಿ ಒಂದು ಟಚ್ ಕೊಟ್ಟರೆ ಹಿಂಗೆ ಪಿಂಚ್ ಆಫ್ ಲೆಮನ್ ಆಲ್ಸೋ. ಸೊ ಲೆಮನ್ ಮತ್ತು ಇದು ಕಾಂಬಿನೇಷನ್ ಮಸ್ತ್ ಆಗಿರುತ್ತೆ. ಸೊ ಅದೇ ಥರ ಒಂದು ತಿನ್ನೋಣ. ಮಾತೇ ಇಲ್ಲ, ವೇಟ್ ಮಾಡಿ ಒಂದು ನಿಮಿಷ. ಸೂಪರ್ ಆಗಿದೆ, ಲೆಮನ್ ಫ್ಲೇವರು, ಆನಿಯನ್ ಮಾತಾಡೋಕ್ಕಾಗ್ತದೆ, ಅಷ್ಟು ಚೆನ್ನಾಗಿದೆ. ನೀವೊಂದು ಟ್ರೈ ಮಾಡಿ ನೋಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಅದೇ ಆನಿಯನ್ ವಿತ್ ಆ ಲೆಮನ್ ಫ್ಲೇವರ್ ಬರುತ್ತಲ್ಲ, ಅದೇ ಡಿಫ್ರೆಂಟ್ ಆಗಿದೆ. ಚಿಕನಲ್ಲಿ ನೋಡೋಣ. ಮಟನ್ ಆಯಿತು, ನೆಕ್ಸ್ಟ್ ಚಿಕನ್. ಗೈಸ್, ನಿಮಗೆ ಮಟನ್ ಇಷ್ಟ ಆಗುತ್ತೆ, ಚಿಕನ್ ಇಷ್ಟ ಆಗುತ್ತೆ? ಚಿಕನಲ್ಲೂ ನಮ್ಮದು ಫಾರಮ್ ಕೋಳಿನ ಅಥವಾ ನಾಟಿ ಕೋಳಿ ಯಾವ್ದು ಇಷ್ಟ ಆಗುತ್ತೆ ಅಂತ ಕಮೆಂಟ್ ತಿಳಿಸಿ. ನನಗೆ ಬೇಸಿಕಲಿ ಬಂದು ಫಾರಮ್, ಬಿಕಾಸ್ ನಾವು ಬ್ಯಾಂಗ್ಳೂರಲ್ಲಿ ಅದೇ ತಿಂದು ಅಭ್ಯಾಸ ಆಗಿದೆ. ನಾಟಿ ನನಗೆ ಅಷ್ಟು ಅಭ್ಯಾಸ ಇಲ್ಲ. ಮಟನ್, ಐ ಪ್ರಿಫರ್ ಮಟನ್. ಅಲ್ಲಿ ಮೂಳೆ ತುಂಬ ಇದೆ. ಇನ್ನೊಂದು ಡಿಫ್ರೆಂಟ್ ಕೊತ್ತು ರೆಡಿ ಆಗ್ತಿದೆ. ಸೌಂಡ್ ಕೇಳಿಸ್ತಾ ಇದೆಯಾ? ಕೊತ್ತು ರೆಡಿ ಆಗ್ತಾ ಇದೆ. ಒನ್ ಆಫ್ ಮೈ ಫೇವ್ರೇಟು, ನಮಗೋಸ್ಕರ ಮಾಡ್ತಿದ್ದಾರೆ. ಆಮೇಲೆ ಟ್ರೈ ಒಂದು ತೋರಿಸ್ತೀನಿ. ಬಂದ್ಬಿಟ್ಟು ಪರೋಟಾದು ಬಂದ್ಬಿಟ್ಟು ಫುಲ್ ಪೀಸ್ ಮಾಡಿಬಿಟ್ಟು ಅದರಲ್ಲಿ ಆನಿಯನ್ ಆಗಲಿ, ಟೊಮೆಟೊ ಆಗಲಿ, ಕರಿಬೇವು ಸೊಪ್ಪು, ಪೆಪ್ಪರ್ ಹಾಕ್ತಾರೆ, ಮಸಾಲೆ ಸೈನ್ ಅವ್ರದ್ದು ಏನು ಅಥೆಂಟಿಕ್ ಇರುತ್ತೆ ಅದು ಹಾಕ್ತಾರೆ, ಎಗ್ ಆ್ಯಡ್ ಮಾಡ್ತಾರೆ. ಬಿದ್ದು ಇದು ಮಾಡಿ ಎಗ್ ಹಿಡಿದು ಎಗ್ ಕುದ್ದು ಪರೋಟ, ಡಬಲ್ ಎಗ್ ಹಾಕ್ತಾರೆ. ತುಂಬ ಟೇಸ್ಟಿ ಆಗಿರುತ್ತೆ. ಇದ್ರ ಜೊತೆ ಗ್ರೇವಿನೂ ಕೊಡ್ತಾರೆ, ಅಲ್ಟಿಮೇಟ್ ಆಗಿರುತ್ತೆ. ನಾನು ಸ್ವಲ್ಪ ಹಾಕ್ತೀನಿ, ಅದಾದಮೇಲೆ ಮೆನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ತುಂಬ ಬೈದಿದ್ವಿ ಅವನಿಗೆ ಲಕ್ ಇಲ್ಲ ಅಂತ. ಬಟ್ ಇವತ್ತು ಏನು ಗೊತ್ತಿಲ್ಲ, ಬೆಳಗಿಂದ ಎಲ್ಲನೂ ಅಪೋಸಿಟ್ ಆದರೂ ಬೇಕಾಗಿದೆ ಎಲ್ಲ ಸಿಗ್ತಾ ಇದೆ. ಪರೋಟ ತಿನ್ನಲೇಬೇಕು ಅಂತ ಹಠ ಹಿಡಿದು ಆಲ್ಮೋಸ್ಟ್ 60 ಕಿಲೋಮೀಟರ್ಸ್ ಜರ್ನಿ ಮಾಡಿದ್ವಿ. ಬಂದು ಒಂದು ಪ್ಲೇಟು ಫುಲ್ ಆಗಿದೆ. ಲಾಸ್ಟ್ ಟೈಮ್ ಬಂದಾಗ 60 ಕಿಲೋಮೀಟರ್ ಜರ್ನಿ ಮಾಡಿ ಬಂದು ಹೊಟ್ಟೆ ಫುಲ್ ತುಂಬಾಗಿದೆ. ಆದ್ರೂ ಇನ್ನೊಂದು ಆರ್ಡರ್ ಮಾಡಿ ಫುಲ್ ತಿಂದಿದ್ದೀನಿ, ಅಷ್ಟು ಇಷ್ಟ ನನಗೆ. ಫಸ್ಟ್ ಟೈಮ್ ಹೌದು. ನಮ್ಮ ಮೇಲಿನವ್ರದ್ದು ರಿವ್ಯೂ ನೋಡೋಣ ಹೇಗಿದೆ ಅಂತ. ಫಸ್ಟ್ ಟೈಮ್ ನನಗೆ ಹೆಂಗ ಅನಿಸ್ತೈತೆ ಅಂದರೆ
ಬುರ್ಜಿ ಮಾಡ್ತೀವಲ್ಲ ಮನೆ ಸೇಮ್ ಹಂಗೆ ಇದೆ. ಬುರ್ಜಿ ವಿತ್ ಪರೋಟ ಟಚ್ ಡಿಫ್ರೆಂಟ್ ಇದು. ನೆಕ್ಸ್ಟು ನಾನು ಆರ್ಡರ್ ಮಾಡಿರೋದು ಕಲ್ಕಿ ಅಂತ. ಇದು ಬಂದ್ಬಿಟ್ಟು ಸೇಮ್ ಆಮ್ಲೆಟು, ಬಟ್ ಆಮ್ಲೆಟು ಫುಲ್ಲ ಇದು ಮಾಡಲ್ಲ, ಅದ್ರ ಜೊತೆ ಬಂದ್ಬಿಟ್ಟು ಆಮ್ಲೆಟ್ ಮಿಕ್ಸ್ ಮಾಡೋ ಟೈಮಲ್ಲಿ ಸ್ವಲ್ಪ ಗ್ರೇವಿ ಹಾಕ್ತಾರೆ. ಗ್ರೇವಿ ಹಾಕಿ ಮಿಕ್ಸ್ ಮಾಡಿಬಿಟ್ಟು ಹಾಫ್ ಇದರಲ್ಲೇ ತೊಗೊಂಡಿರ್ತಾರೆ. ನಮ್ದು ಹಾಫ್ ಬುಲ್ಸೆ ತಗೊಳ್ತೀವಲ್ಲ, ಸಿಮಿಲರ್ ಬಟ್ ಡಿಫ್ರೆಂಟ್ ವರ್ಜನ್ ಅಷ್ಟೇ. ಸ್ವಲ್ಪ ಗ್ರೇವಿ ಟೈಪ್ ಇರುತ್ತೆ. ಇದು ಟ್ರೈ ಮಾಡಿದ್ದೆ ಲಾಸ್ಟ್ ಟೈಮು. ಪರ್ಸ್ನಲಿ ಲೈಕ್ ಅಂತ ಹೇಳಿದ್ರೆ ಓಕೆ ತಿನ್ಬೋದು. ಕೆಲವರಿಗೆ ಅದು ನೋಡಿದ ತಕ್ಷಣ ಇಷ್ಟ ಆಗಲ್ಲ. ಬಟ್ ಹೇಳ್ತಾ ಇದ್ದೆ, ಏನಿದ್ರು ಜೆನ್ಯೂನ್ ಆಗಿ ಹೇಳ್ಬೇಕಲ್ಲ, ಅದಕ್ಕೆ ತಿನ್ನು ನೋಡ್ತೀನಿ. ಒಂದು ನೋಡ್ತಾ ಇದ್ದೀನಿ ನಾನು ಮಾತಾಡ್ತಾನೆ ಕೊತ್ತು ಪರೋಟ ಹೋಗ್ತಾನೆ ಇದೆ. ಅದೇನೋ ಒಂಥರ ಗೊತ್ತಿಲ್ಲ, ತುಂಬ ಸ್ಮೂತ್ ಆಗಿರುತ್ತೆ. ಅಂದರೆ ಏನು ಹೇಳಬೇಕು, ಆ ಬುಲ್ಸೈದು ಯೋಕ್ ಇರುತ್ತಲ್ಲ ಅಷ್ಟು ಸ್ಮೂತ್ ಆಗಿರುತ್ತೆ. ಮುಟ್ಟಿದ ತಕ್ಷಣ ಹೆಂಗೆ ಬರುತ್ತೆ ಅದೇ ಥರ ಇರುತ್ತೆ. ಬಾಯಲ್ಲಿ ಇಕ್ಕಕ್ಕೆ ಮುಂಚೆ ಮಿಲ್ಟಾಗೋಯ್ತು. ಕ್ರೇಜ್ ಅಂದರೆ ಓಕೆ, ಆಮ್ಲೆಟು ವಿತ್ ಬೇರೆ ವರ್ಷನ್ ಅಷ್ಟೇ, ಚೆನ್ನಾಗಿದೆ. ಟ್ರೈ ಮಾಡೋದು. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ನಾನು ತಿಂದಿದ್ದೀನಿ. ಅಲ್ಲಿ ತಿಂದಿರೋದು ಬ್ಯಾಂಗ್ಳೂರಲ್ಲಿ, ಇಲ್ಲಿದ್ದು ಟ್ರೈ ಮಾಡೋದು. ಹೊಸಾಗೈತಾ? ಸೂಪರ್. ಆ ಡೈಲಾಗು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಅವನಿಗೆ. ಆ ಡೈಲಾಗ್ ಯಾರು ನೋಡ್ತೀವಿ ಗೊತ್ತಾಗುತ್ತೆ ಅವ್ರಿಗೆ. ನೋಡಿ ಗೈಸ್, ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಅಂದರೆ, ಬೇರೆ ಅಂಗಡಿ ಇಲ್ಲಿಯವರು ವಾಟರ್ ಬಾಟಲ್ ಸೇಲ್ ಮಾಡಲ್ಲ. ಬೇರೆ ಅಂಗಡಿಯಲ್ಲಿ ಫೋಲ್ಡ್ ತೊಗೊಂಬಂದು ಕೊಟ್ಟಿದ್ದಾರೆ. ಹೊಟ್ಟೆ ತುಂಬಿದೆ, ಜೆನ್ಯೂನ್ಲಿ ಸ್ಪೀಕಿಂಗ್ ಹೊಟ್ಟೆ ತುಂಬಿದೆ, ಮನಸ್ಸು ತುಂಬಿದೆ. ಬಟ್ ಇಷ್ಟು ಬಾಕಿ ಇದೆ, ಏನು ಮಾಡಿರೋದು ಐ ಕ್ಯಾನ್ ಡೂ ಇಟ್. ಎಸ್, ತಿಂತೀನಿ. ಇನ್ನೊಂದ್ಸತಿ ಯಾವಾಗ ಬರ್ತೀನಿ ಅಂತ ಗೊತ್ತಿಲ್ಲ, ಯಾವಾಗ ಕೊತ್ತು ಪರೋಟ ತಿಂತೀನಿ ಅಂತ ಗೊತ್ತಿಲ್ಲ. ತಿನ್ಬೇಕು ಅಷ್ಟೇ. ಲಾಸ್ಟ್ ನಮ್ಮದು ಸಿಗ್ನೇಚರ್ ಕೊಡೋಣ. ಆನಿಯನ್, ಲೆಮನ್, ಕೊತ್ತಂಬರಿ ದೂರ ಹೋಗಿ. ಯಾವಾಗ ತಿಂತೀನಿ ಹಂಗೆ ಮೆಲ್ಟ್ ಆಗಿಬಿಡ್ತೀನಿ ನಾನು. ಗೈಸ್, ಒಂದು ಸರ್ಪ್ರೈಸ್ ಇದೆ. ಎಷ್ಟಾಗಿರುತ್ತೆ ಬಿಲ್ಲು ಗೆಸ್ಟ್ ಮಾಡಿ, ಕಮೆಂಟಲ್ಲಿ ಹಾಕಿ. ನಿಮಗೂ ಶಾಕ್ ಆಗ್ಬೋದಿಲ್ಲ. ಏನೇನು ತಗೊಂಡಿವಿ ಅಂತ ಹೇಳ್ತೀವಿ. ಟೋಟಲ್ 2, 4, 6 ದೋಸೆ, 6 ಪರೋಟ, 2 ಕುದ್ದು ಪರೋಟ, 2 ಮಟನ್ ಗ್ರೇವಿ, 1 ನಾಟಿ ಕೋಳಿ ಸಾರು, 2 ವಾಟರ್ ಬಾಟ್ಲು, 1 ಕಲಕಿ, ಸ್ಯಾಲಡು. ಓಕೆ, ಅವರೇ ಕೊಟ್ಟಿರೋದು, ಅವರು ಇದು ಹಾಕಿಬಿಟ್ಟಿರೋದು. ಎಷ್ಟಾಗಿರುತ್ತೆ ಗೈಸ್? ಬ್ಯಾಂಗ್ಳೂರಲ್ಲಿ ಅಂದರೆ ಒಂದು 3,000-4,000, 740 ರೂಪಾಯಿ. ಮನಸ್ಸು ನೆಮ್ಮದಿಯಾಗಿದೆ, ಹೊಟ್ಟೆನೂ ನೆಮ್ಮದಿಯಾಗಿದೆ. ಐ ಆಮ್ ಹ್ಯಾಪಿ. ಲಾಸ್ಟ್ ಟಚ್ ಮುಗೀತು. ಇಲ್ಲಿಗೆ ಒಂದು ಸ್ಪೆಷಾಲಿಟಿ ತೋರಿಸ್ತೀನಿ ಗೈಸ್. ಯಾರು ತಿಂತಾರೋ ಅವರೇ ತಗೊಂಡೋಗಿ ಹಾಕ್ಬೇಕು. ಇವರು ಬಂದ್ಬಿಟ್ಟು ನಮಗೆಲ್ಲ ಸರ್ವ್ ಮಾಡಿದ್ರು, ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ದಾರೆ. ಸೊ ಇವ್ರ ಕೇಳ್ತೀನಿ ಏನೇನಿದೆ ಅಲ್ಲ, ಸ್ಪೆಷಾಲಿಟಿ ಹಂಗೆ. ನಾಟುಕೋಳಿ ಇದೆ, ಚಿಕನ್ ವರುವಲ್ ಇದೆ, ತಲಕರಿ ಇದೆ, ಮೂಳೆ, ಸೌಟಿ, இருக்கு. வேறு பிரியாணி இருக்குது. நம்ம வீட்டில் பிரியாணி தான் பெஸ்ட்டாக இருக்கும். பரோட்டா இருக்குது, பரோட்டா பன் பரோட்டா இருக்குது, நூல் பரோட்டா, பஞ்சு பரோட்டா, தோசை, கொத்து பரோட்டா, முட்டை தோசை, ஆனியன் ரோஸ்ட்டு, மசாலா ரோஸ்ட்டு, மீன், இந்த மாதிரி எல்லாமே. மீன் இருக்குது, நம்மள்ட்ட மீன் எல்லாம் பெஸ்ட்டாக இருக்கும். கல் மீன் இருக்கும். அப்புறம் மீன் குழம்பு இருக்குது மதியத்தில். அப்புறம் சாப்பாடுக்கு வந்து மீன் குழம்பு, சிக்கன் குழம்பு, மட்டன் குழம்பு, எலும்பு குழம்பு, இது எல்லாமே நம்ம வேலை ஸ்பெஷலாக இருக்குது. ಎಲ್ಲ ಡಿಶ್ வந்துட்டு வெரைட்டி ಎಲ್ಲ தோசை பரோட்டா எல்லாமே விரவில் பண்ணுறது. சமையல் முதல் கொண்டு எல்லாமே. பிரியாணிலாம் முதல்ல விரவில் தான் போட்டுருக்கோம். விறகடுப்பு தான் போட்டுருக்கோம். ಎಲ್ಲ ಅಥೆಂಟಿಕ್ ಆಗಿ ಕೊಡ್ತಾರೆ. ಇದು ಮಸಾಲೆ ಎಲ್ಲ ನಿಮ್ಮದೇ ಸ್ಪೆಷಲ್ மசாலா ஓன் மசாலா நம்ம கடைக்கு மணிகண்டான ஸ்பெஷல் மசாலா. ஸ்பெஷல் மசாலா ಈಗ ಜನ ಇದು ಜಾಸ್ತಿ ಲೈಕ್ ಕೊಡ್ತಾರೆ. இது அதிகமாக பிரியாணி, பரோட்டா, தோசை அதிகமாக லைக் பண்ணுவாங்க. கறி ஐட்டம்னா நம்ம கடையில் மதியம் ஒரு 10 மணி மேலே கிடைக்க ஆரம்பிச்சிடும். 10 மணிலேருந்தே நம்ம கறியெல்லாம் கொஞ்சம் நல்லா எத்தனை மணி வரைக்கும் காலைல 7 மணிக்கு ஓப்பன் ஆகிடும் சார். 7 மணிக்கு ஓப்பன் ஆகிடும், நைட்டு 11 மணிக்கு இருக்கும்.
ஆனால் நம்மள்ட்ட நான்வெஜ்லாம் பார்த்தீங்கன்னா ஒரு 9 மணி நேரம் 9-10 ಮಣಿ நம்மள்ட்ட எல்லாமே கிடைக்கும். ಓಕೆ ಬರ್ಬೋದು. ತುಂಬ ಚೆನ್ನಾಗಿ ಮಾಡ್ತಾರೆ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಗೈಸ್ ಹೊಟ್ಟೆ ತುಂಬಿತು, ಮನಸ್ಸು ತುಂಬಿತು. ನನ್ನ ಹೊಟ್ಟೆ ನೋಡಿ ಯಾವ ಲೆವೆಲ್ಗೆ ಆಗಿದೆ ಅಂತ. ಯಪ್ಪ ತಿಂದು ಫುಲ್ಲು ತಿಂದು ಹೊಟ್ಟೆ ಫುಲ್ ಆಗಿದೆ. ಓಕೆ ನೆಕ್ಸ್ಟ್ ಜಾಗದಲ್ಲಿ ಸಿಗೋವರೆಗೂ ಬಾಯ್ ಬಾಯ್.